57 ಅರ್ಜಿಗಳನ್ನು ಮಂಜೂರಿ ಮಾಡಲೇಬೇಕು. ನಂಬರ್ 50, 53, 57 ಅರ್ಜಿಗಳನ್ನು ಮಂಜೂರಿ ಮಾಡಲಾರದೆ ನಿಗದಿಗೆ ಇಟ್ಟ ಸರ್ಕಾರಕ್ಕೆ ಚಟ್ನಿ ಹೋರಾಟಕ್ಕೆ ಜಯವಾಗಲಿ. ಸಂಘ ಕೂಲಿಕಾರ ಸಂಘದ ಚಟ್ನಿ ಹೋರಾಟಕ್ಕೆ ಜಯವಾಗಲಿ. ಸಾಗುವಳಿದಾರರ ಭೂಮಿ ಹಕ್ಕುಪತ್ರ ಕೊಡಲೇಬೇಕು. ಸಾಗುವಳಿದಾರರ ಭೂಮಿ ಬೀದರ್ ಜಿಲ್ಲೆಯಲ್ಲಿ 39,000 ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು. ಇದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 11,475 ಜನ ಅರಣ್ಯ ಭೂಮಿ ಉಳುಮೆ ಮಾಡ್ತಕ್ಕಂಥ ರೈತರು. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಟ್ಟು ಟೋಟಲಿ ಅಲ್ಲಿರ್ತಕ್ಕಂಥದ್ದು 45,000 ಹೆಕ್ಟರ್ ಇವತ್ತು ಅರಣ್ಯ ಭೂಮಿ ಇರ್ತಕ್ಕಂಥದ್ದು. ಗುಲ್ಬರ್ಗಾ ಜಿಲ್ಲಾ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗಾ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಕ್ಕಂಥ ಬಡ ರೈತರನ್ನ ಇವತ್ತು ಅದೇ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸ ಕೊಟ್ಟಿದ್ದಾರೆ. ಅದೇ ಭೂಮಿ ಮೇಲೆ ಬದುಕು ನಡೆಸ್ತಕ್ಕಂಥವ್ರು ಬದುಕು ಬೀದಿ ಪಾಲ್ ಮಾಡಕ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ನಾಡಿನ ಭಾಗದವರೇ ಆಗಿರ್ತಕ್ಕಂಥವ್ರು ದಿನ ಬೆಳಗಾದ್ರೆ ಅನ್ನದಾತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥವ್ರು ಅರಣ್ಯ ಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಆ ಭೂಮಿ ಮೇಲೆ ನಂಬಿಕೊಂಡು ಕೂತಿರ್ತಕ್ಕಂಥ ಬದುಕು ನಡೆಸ್ತಕ್ಕಂಥ ಅವ್ರ ಬದುಕು ಬೀದಿ ಪಾಲ್ ಮಾಡೋದು ಬೇಡ. ಅರಣ್ಯ ಅಧಿಕಾರಿಗಳನ್ನ ಆ ರೈತರು ಒಕ್ಕಲೆಬ್ಬಿಸೋದು ತಡೆಗಟ್ಟಬೇಕು. ಸುಳ್ಳು ಪೊಲೀಸ್ ಕೇಸ್ ಆಗ್ತಕ್ಕಂಥ ನಿಲ್ಲಿಸಬೇಕು. ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಅರಣ್ಯ ಮಂತ್ರಿ ಕಚೇರಿ ಮುಂದಗಡೆ ಪ್ರತಿಭಟನೆ ನಡೆಸ್ತಾ ಇದೀವಿ. ಮಾರ್ಚ್ 3ನೇ ತಾರೀಕಿಗೆ ಬಜೆಟ್ ಸೆಷನ್ ನಡೀತಾ ಇದೆ. ಆ ಬಜೆಟ್ ಸೆಷನ್ ದಲ್ಲಿ ಅರಣ್ಯ ಭೂಮಿ ಸಾಗುವಳಿದಾರರನ್ನ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅರ್ಜಿಗಳನ್ನ ಮಾನ್ಯತೆ ಮಾಡಬೇಕು, ಮಂಜೂರಿ ಮಾಡಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡ್ಬೇಕಂತಕ್ಕಂಥ ಮಾತು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ 1,50,000 ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ. ಹಾಗಾಗಿರೋದ್ರಿಂದ ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ 56,06,000 ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ. ಇವತ್ತು 2 ಲಕ್ಷ ಅಲ್ಲಿ ಇಲ್ಲಿ 50,000 ಇವತ್ತು ಹೆಕ್ಟರ್ ಅಂತರ ತೊಗರಿ ಒಣಗೋಗಿ ಬೆಳೆ ನಷ್ಟ ಆಗಿದೆ. ಆ ಬೆಳೆ ನಷ್ಟ, ತೊಗರಿ ನಷ್ಟ ಪರಿಹಾರ ಕೊಡಬೇಕು. ಆ ನಾಳೆ ಬಜೆಟ್ ನಲ್ಲಿ ಅನೌನ್ಸ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಅರಣ್ಯ ಪರಿಸರ ಬೆಳೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿ ವರ್ಷ ಅರಣ್ಯ ಅಧಿಕಾರಿಗಳು ಕೋಟಿ ಅಲ್ಲ, ಒಂದು ಜಿಲ್ಲೆಯಲ್ಲಿ 99 ಕೋಟಿ ರೂಪಾಯಿ ಹಣ ಲೂಟಿ ಮಾಡಕ್ ಕೊಟ್ಟಿರ್ತಕ್ಕಂಥ ಅರಣ್ಯ ಡಿಪಾರ್ಟ್ಮೆಂಟ್ನವರು ಆ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ, ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರಾಂತ ರೈತ ಸಂಘ ಎರಡೂ ಜಂಟಿಯಾಗಿ ಇವತ್ತು ಹೋರಾಟ ನಡೆಸೋದ್ರ ಮೂಲಕ ಇವತ್ತು ಸಾಯಂಕಾಲ ಅರಣ್ಯ ಮಂತ್ರಿಗಳು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ನಮ್ಮ ಎರಡೂ ಸಂಘಟನೆಗಳಿಗೆ ನಾಳೆ 5:30 ಅಥವಾ 6 ಗಂಟೆಗೆ ಅವ್ರ ಮಾತುಕತೆ ಕರೆಬೇಕು. ಅವ್ರ ಜೊತೆಗೆ ಒಂದು ಇವತ್ತು ಮಾತುಕತೆ ನಡೆಸೋದ್ರ ಮೂಲಕ ಯಾವ್ಯಾವ ಹಳ್ಳಿಯಲ್ಲಿ ಇವತ್ತು ಬೀದರ್ದಲ್ಲಿರ್ತಕ್ಕಂಥ ಚಾಂಗ್ಲೇರ, ಹುಮ್ನಾಬಾದ್ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲೆಲ್ಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಚಿಂಚೋಳಿ ತಾಲೂಕು ಕಾಳಿಗೆಯಲ್ಲಿ ಕೂಡ ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ನರ್ನಾಳ್ ಅಂತಕ್ಕಂಥ ಹಳ್ಳಿಗಳಲ್ಲಿ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ. ತಾಲೂಕಾ ಚಿಂಚೋಳಿ ಭೂಮಿ ಇತ್ತು. ನಮ್ಮ ತಾಯಿ ತಂದೀರು ಹುಟ್ಟಿಲ್ಲ ನಮ್ಮ ಆಯ್ತು ಮಾಡ್ಕೊಳ್ಳಾತಿರು. ಆ ಹೊಲ ಎಲ್ಲ ಪೂರ ನೆಲ ಹಾಕಿ ಹೋಗ್ಯಾರ. 6 ಹೆಣ್ಣಾದ ನಂದು 5 ತೊಲಿ 6 ತೊಲಿ ಹಿಂಗಾರ ಬೀಳತ್ತಾರ. ನಾವು ಎಲ್ಲಿ ಹೋಗಿ ಎಲ್ಲಿ ಬದುಕಿ ಎಲ್ಲಿ ದುಡಿದವ್ರು ಲಗ್ನ ಮಾಡ್ಬೇಕು? ಏನೂ ಇಲ್ಲ. ನಮಗೆ ಮನೇನೂ ಕೊಟ್ಟಿಲ್ಲ. ನಮ್ಮ ಖಂಡಾರ ಬೊಂಬೈ ಪುನಃ ಎಸ್ ಹೋಗಿ ಎಸ್ ಹುಟ್ಟಿ ಹುಂಗೆ ಮಾಡ್ಕೊಡ್ಬೇಕು. ಕೇಳಿದ್ರಿ ಏನಂತಾರ ಅವ್ರ ಅಧಿಕಾರಿಗಳು? ನಮ್ಮ ಭೂಮಿ ಅದ, ನೀವು ಸರ್ಕಾರ ಭೂಮಿ ಅದ, ನೀವು ಇಲ್ಲಿ ಇರಬಾರ್ದು. PSI ಪೊಲೀಸರು ಎಲ್ಲ ಬಂದ್ ಕಸಿ ಎಲ್ಲ ಹಾಕಿ ಹೋಗ್ಯಾರ. ನಾವು ಬಂದ ಮೇಲೆ ನಿಂತರ್ವಿ ಅವ್ರು ಕೇಳಿಲ್ಲ. ಈಗ ಅವ್ರ ಮುಂದೆ ನಾವೇ ಸಹಾಯಾಗಿತ್ತು. ಈ ಸರ್ಕಾರದ್ದು ನಮಗೆ ಬೆಂಬಲ ಬೇಕಾಗಿಲ್ಲ, ಅವ್ರ ನೌಕರಿ ಬೇಕಾಗಿಲ್ಲ, ನಮಗೆ ಹೊಲ ಬೇಕು ಮಾಡಿ ಹುಡ್ತೇವ್. ಇಲ್ಲರಿ ಮಕ್ಕಳಿಗೆಲ್ಲ ರೊಕ್ಕ ಬಿಡಲ್ಲ. 5 ತೊಲಿ ಹಂಗಾರ ಬೆಳತಾರ. 6 ಹೆಣ್ಣದ ನಂದು. ಎಷ್ಟು ಎಕರೆ ಹೋಗ್ಯದ ನಿಮ್ಮ ತಾಂಡದಾಗ ಟೋಟಲ್? ತಾಂಡದು 15 ಮಂದಿ ಹೊಲ ಹೋಗ್ಯಾದ. ಯಾರು ಮಾತಾಡತ್ತಿಲ್ರಿ. ಏನ್ ಮಾಡಬೇಕು? ಇಲ್ಲಿಂದ ಬೆಂಗಳೂರು ತನ ಹೋಗಿದ್ದೇವ್ ನಾವು. ಈಗ ಆ ಹೊಲ ಬಿಟ್ರೆ ಬೇರೆದು ಏನಿಲ್ಲ? ಏನೂ ಇಲ್ಲ. ಅಲ್ಲಿ ಎಲ್ಲಿ ಹೊಲ ಇಲ್ಲ, ಮನೆ ಇಲ್ಲ.
ಸರ್ಕಾರ ನನ್ನನ್ನು ಕೊಟ್ಟಿಲ್ಲ ನಮಗ್ ಮಾಡೋಳಕ್ ಏನ್ ಮಾಡ್ಬೇಕು ಎಷ್ಟೊತ್ತು ಕೂಲಿ ಮಾಡಿರ್ಬೇಕು ನಾವು ಅದು ಹೊಲ ನಮಗ್ ಹಕ್ಕು ಪತ್ರ ಕೊಡ್ಬೇಕು ಈಗ ಇಲ್ಲಿ ಬೆಂಗಳೂರು ತನ 15 ದಿನ ಆಯ್ತು ಬೆಂಗಳೂರು ಹೋಗಿ ಬಂದಿದ್ದಾವು ಉಳಕ್ ಜಾಗ ಇಲ್ರಿ ಎದ್ದು ಹೋಗಿದ್ದಾವ್ ನಾವು ನಿಂತು ಹೋಗಿದ್ದಾವು ಬೆಂಗಳೂರ ಟ್ರೈನ್ದಾಗ ಗುಲ್ಬರ್ಗಾ ಕರ್ತಾರು ಗುಲ್ಬರ್ಗಾ ಹೋಗಿ ಬಂದಿದ್ದಾವು ಈಗ ಇಲ್ಲಿ ಕರ್ತಾರ ಇಲ್ಲಿ ಬಂದಿದ್ದಾವು ಈಗ ಸಾವಿರ ಕರೋದರ್ ಮಾಡಿ ಬಂದಿದ್ದಾವು ಅದು ಕೊಡ್ಬೇಕು ನಾವು ಹಕ್ಕು ಪತ್ರ ಕೊಡ್ಬೇಕು ಇಲ್ಲಿ ಅವರು ಈ ಕಡೆ ಬಾಜು ನಿಂದ್ರಿ ಈಗ ನೋಡ್ರಿ ಸರ್ ಆಮೇಲೆ MSP ಒಂದಿತ್ತಲ್ಲ